ಆನ್ಲೈನಲ್ಲಿ ಆರ್ಗ್ಯಾನಿಕ್ ತುಪ್ಪದ ರೇಟ್ ಸಾವಿರಗಟ್ಟಲೆ ಇದೆ. ಅಷ್ಟಕ್ಕೊಂದು ಕೊಟ್ಟು ಬರೀ ತುಪ್ಪ ತೊಗೊಳೋ ಬದಲು ಟು ಆರ್ಗ್ಯಾನಿಕ್ ಮಿಲ್ಕೇ ತೊಗೊಂಡು ಅದರಿಂದ ಬೆಣ್ಣೆ ತೆಗ್ದು ತುಪ್ಪ ಮಾಡಿಕೊಂಡ್ರೆ ಹಾಲು ಕುಡ್ದಂಗಾಯಿತು, ತುಪ್ಪನೂ ಸಿಗ್ದಂಗಾಯಿತು. ಇಲ್ಲಿ ನಾನು ದಿನ ಹಾಲು ಬಿಸಿ ಮಾಡಿದಾಗ ಮೇಲಿನ ಕೆನೆ ತೆಗ್ದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಡ್ತೀನಿ. ಫ್ರೀಝರಲ್ಲಿ ಇಟ್ಟರೆ ಸ್ಮೆಲ್ ಬರಲ್ಲ, ಹಾಗೆ ಚೆನ್ನಾಗಿರುತ್ತೆ ಎಷ್ಟನ್ನ ತೆಗ್ದಿಟ್ರು. 1 ಮಂತ್ ತನಕ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲ ಕೆನೆನ ಅದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕಿ ಒಂದು 30 ಸೆಕೆಂಡ್ಸ್ ಇಲ್ಲ 20 ಸೆಕೆಂಡ್ಸ್ ಆಗಿ ಗ್ರೈಂಡ್ ಮಾಡ್ತೀನಿ. ಆಮೇಲೆ ಒಂದು ಪಾತ್ರೆ ಎಲ್ಲ ತೆಗ್ದು ಇದು ಮಜ್ಜಿಗೆ ಕಡಿಯೋ ಕೋಲಿಂದ ಒಂದು 2 ನಿಮಿಷ ತಿರ್ಗಿಸಿದ್ರೆ ಆಯಿತು, ಬೇಗ ಬೆಣ್ಣೆ ಬಂದುಬಿಡುತ್ತೆ. ಜಾಸ್ತಿ ಹೊತ್ತು ಏನು ಕೈ ನೋವು ಏನೂ ಆಗಲ್ಲ. ಇದಕ್ಕೆ ಒಂದು ದಪ್ಪ ಕಲ್ಲು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ, ಒಂದು ಎಸ್ಲು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಒಣಮೆಣಸಿನ ತುಂಡು ಮತ್ತು ಒಂಚೂರು ಮೆಂತೆನ ಈ ಥರ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಹಾಕಬೇಕು. ಮತ್ತು ವಿಳ್ಯದೆಲೆ, ಅದರಿಂದ ಅಂತೂ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಕೂಡ ಅಷ್ಟೇ. ಇದೆಲ್ಲ ಹಾಕೋದು ಏನಕ್ಕೆ ಅಂದರೆ ಕೆಮ್ಮು, ಕಫ ಇಲ್ಲ ಶೀತ ಏನೂ ಆಗಲ್ಲ ಅಂತ ಹೇಳಿ. ಇನ್ನು ಊರಲ್ಲಿ ನುಗ್ಗೆ ಸೊಪ್ಪನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾರೆ. ಇಲ್ಲಿ ನನ್ನ ಹತ್ರ ನುಗ್ಗೆ ಸೊಪ್ಪು ಇರಲಿಲ್ಲ, ನಾನು ಇಷ್ಟೇ ಹಾಕಿ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಏನೂ ಇಲ್ಲದೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಅನಿಸಲ್ಲ. ಇದ್ರ ಸ್ಮೆಲ್ ಅಂತೂ ಎಷ್ಟು ಚೆನ್ನಾಗಿ ಇಡೀ ರೂಮ್ ಅನಿಸುತ್ತೆ. ಈ ಥರ ಕುದಿಸ್ತಾ ಬಂದಮೇಲೆ ಅದು ಸ್ವಲ್ಪ ಫುಲ್ಲು ತಿಳಿ ಆಗ್ತಾ ಬರುತ್ತೆ. ಈ ಥರ ಫುಲ್ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಅಂದಾಗ ಆಗಿದೆ ಅಂತ ಅದನ್ನು ಸೋಸ್ಕೊಂಡ್ರೆ ಆಯಿತು. ಸೇಮ್ ಅಮ್ಮ ಮಾಡಿರೋ ತುಪ್ಪ ಥರನೇ ಮರಳಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ.